ದೇವನಹಳ್ಳಿಯ ಹೊರವಲಯದಲ್ಲಿ ಒಂದಾದ ನಂತರ ಒಂದು ಅಪಘಾತ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಪ್ರತಿ ದಿನವೂ ಅಪಘಾತದಿಂದ ಒಬ್ಬೊಬ್ಬರು ಸಾವನ್ನಪ್ತಾ ಇದ್ದಾರೆ. ಇದಕ್ಕೆ ಕಾರಣ ಟಿಪ್ಪರ್ ಹಾವಳಿ ಎನ್ನುವ ವಿಚಾರವೂ ಕೂಡ ತಿಳಿದು ಬಂದಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿ ಹೊರವಲಯದಲ್ಲಿ ಏನು ಮಿತಿ ಮೀರಿದ ಟಿಪ್ಪರ್ಗಳ ಹಾವಳಿಯಿಂದ ಅಮಾಯಕರು ಜೀವವನ್ನ ಬಲಿ ಪಡಿತಾ ಇರತಕ್ಕಂತ ಘಟನೆಗಳು ಸಾಕಷ್ಟು ಹೆಚ್ಚಾಗ್ತಾ ಇದೆ. ಇವತ್ತು ಕೂಡ ಏನು ಏರ್ಪೋರ್ಟ್ ರಸ್ತೆಯಲ್ಲಿ ಏನು ಟಿಪ್ಪರ್ ಒಂದು ಲಾರಿ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಓರ್ವ ಅಮಾಯಕ ಬಲಿಯಾಗಿರುವಂತದ್ದು. ನಾನೀಗ ಹೈದರಾಬಾದ್ ರಸ್ತೆ ಏರ್ಪೋರ್ಟ್ಗೆ ಹೋಗ್ತಕ್ಕಂಥ ದೇವನಹಳ್ಳಿ ತಾಲೂಕಿನ ಭೂನಹಳ್ಳಿ ಬಳಿ ಇರುವಂತದ್ದು ನಾವು ನೋಡಬಹುದು ದೃಶ್ಯಗಳಲ್ಲಿ. ಇದೇ ಒಂದು ರಸ್ತೆಯಲ್ಲಿ ಮಿತಿ ಮೀರಿದ ಟಿಪ್ಪರ್ಗಳ ಹಾವಳಿ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ. ನಾವು ನೋಡಬಹುದು ದೃಶ್ಯಗಳಲ್ಲಿ ಅತಿ ವೇಗದಲ್ಲಿ ಬರ್ತಕ್ಕಂಥ ಹೆದ್ದಾರಿಯಲ್ಲಿ ಬರ್ತಕ್ಕಂಥ ಟಿಪ್ಪರ್ಗಳು ಸಾಕಷ್ಟು ವೇಗವಾಗಿ ಬರ್ತವೆ. ವೇಗವಾಗಿ ಬಂದಂತ ಸಂದರ್ಭದಲ್ಲಿ ಇವತ್ತು ಏನು ಇದೇ ಭೂನಹಳ್ಳಿ ಗೇಟ್ ನಲ್ಲಿ ಏನು ಟಿಪ್ಪರ್ ಅಂದ್ರೆ ಮುಂದೆ ಹೋಗ್ತಾ ಇದ್ದಂತಹ ಎರಡು ಗಾಡಿಗಳು ಅಂದ್ರೆ ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದು ಕೆಳಕ್ಕೆ ಒಂದು ಗಾಡಿಯಲ್ಲಿದ್ದಂತವರು ಕೆಳಗೆ ಸಿಕ್ಕಿ ಜಾರ್ಖಂಡ್ ಮೂಲದ ಓರ್ವ ವ್ಯಕ್ತಿ ಮೃತಪಟ್ಟಿರುವಂತದ್ದು ನಾವು ನೋಡಬಹುದು. ಇದೇ ಒಂದು ಜಾಗದಲ್ಲಿ ಟಿಪ್ಪರ್ ಡಿಕ್ಕಿ ಹೊಡೆದು ಸುಮಾರು ಓರ್ವ ಮೃತಪಟ್ಟಿದ್ರೆ ಮತ್ತೋರ್ವನಿಗೆ ಗಂಭೀರ ಗಾಯಗಳಾಗಿದೆ. ಜೊತೆಗೆ ಮತ್ತೊಂದು ವಾಹನದಲ್ಲಿ ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ದಂತಹ ಇಬ್ಬರಿಗೂ ಕೂಡ ಗಂಭೀರವಾಗಿ ಗಾಯ ಆಗಿರುವಂತದ್ದು. ಹೀಗಾಗಿ ಏನು ಅವ್ರನ್ನ ಗಾಯಾಳುಗಳನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಜೊತೆಗೆ ನಾವು ನೋಡಬಹುದು ಈ ಎರಡು ಬದಿಯಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಇದೇ ರಸ್ತೆಯಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಮಿತಿ ಮೀರಿದ ಟಿಪ್ಪರ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತವೆ. ಜೊತೆಗೆ ಹೆಚ್ಚಿನ ಭಾರ ಮಿತಿ ಹಾಕೊಂಡು ಬರ್ತಕ್ಕಂಥ ಟಿಪ್ಪರ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅತಿ ವೇಗದಿಂದ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದ ಅವಘಡಗಳು ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ಬಗ್ಗೆ ಏನು RTI ಇಲಾಖೆ ಆಗಿರ್ಬೋದು, ಜೊತೆಗೆ ಸಂಬಂಧಪಟ್ಟ ಪೊಲೀಸರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಮುಖ್ಯವಾಗಿ ಏನು ರಸ್ತೆಯಲ್ಲಿ ಬರ್ತಕ್ಕಂಥ ಟಿಪ್ಪರ್ಗಳು ಅತಿ ವೇಗನ ಕಡಿವಾಣ ಹಾಕಬೇಕು. ಜೊತೆಗೆ ಭಾರ ಮಿತಿಯನ್ನು ಕೂಡ ಹೆಚ್ಚಾಗಿ ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದ ಅವಘಡಗಳು ಜೊತೆಗೆ ಅಪಘಾತಗಳು ಏರ್ಪೋರ್ಟ್ ರಸ್ತೆಯಲ್ಲಿ ಸಂಭವಿಸ್ತಾ ಇದೆ ಅಂತೇಳಿ ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನು RTI ಇಲಾಖೆ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆ ಆಗಿರ್ಬೋದು ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಮಿತಿ ಮೀರಿದ ಟಿಪ್ಪರ್ಗಳ ಹಾವಳಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮಿತಿ ಮೀರಿದ ಒಂದು ಟಿಪ್ಪರ್ಗಳ ಹಾವಳಿ ಬೆಂಗಳೂರು ಹೊರವಲಯದಲ್ಲಿ ಹೆಚ್ಚಾಗ್ತಾ ಇದೆ. ಏನು ಭಾರ ಮಿತಿ ಕೂಡ ಜಾಸ್ತಿ ಹಾಕೊಂಡು ಬಂದು ರಸ್ತೆಯಲ್ಲಿ ಹೋಗ್ತಕ್ಕಂಥ ಅಮಾಯಕರ ಜೀವವನ್ನ ಬಲಿ ಪಡೆದುಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಪೊಲೀಸರು ಎಚ್ಚೆತ್ತುಕೊಂಡು ಮಿತಿ ಮೀರಿದ ಟಿಪ್ಪರ್ಗಳ ಹಾವಳಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಕ್ಯಾಮರಾಮನ್ ಮೊನ್ನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ದೇವನಹಳ್ಳಿಯ ಹೊರವಲಯದಲ್ಲಿ ಒಂದಾದ ನಂತರ ಒಂದು ಅಪಘಾತ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಪ್ರತಿ ದಿನವೂ ಅಪಘಾತದಿಂದ ಒಬ್ಬೊಬ್ಬರು ಸಾವನ್ನಪ್ತಾ ಇದ್ದಾರೆ. ಇದಕ್ಕೆ ಕಾರಣ ಟಿಪ್ಪರ್ ಹಾವಳಿ ಎನ್ನುವ ವಿಚಾರವೂ ಕೂಡ ತಿಳಿದು ಬಂದಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿ ಹೊರವಲಯದಲ್ಲಿ ಏನು ಮಿತಿ ಮೀರಿದ ಟಿಪ್ಪರ್ಗಳ ಹಾವಳಿಯಿಂದ ಅಮಾಯಕರು ಜೀವವನ್ನ ಬಲಿ ಪಡಿತಾ ಇರತಕ್ಕಂತ ಘಟನೆಗಳು ಸಾಕಷ್ಟು ಹೆಚ್ಚಾಗ್ತಾ ಇದೆ. ಇವತ್ತು ಕೂಡ ಏನು ಏರ್ಪೋರ್ಟ್ ರಸ್ತೆಯಲ್ಲಿ ಏನು ಟಿಪ್ಪರ್ ಒಂದು ಲಾರಿ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಓರ್ವ ಅಮಾಯಕ ಬಲಿಯಾಗಿರುವಂತದ್ದು. ನಾನೀಗ ಹೈದರಾಬಾದ್ ರಸ್ತೆ ಏರ್ಪೋರ್ಟ್ಗೆ ಹೋಗ್ತಕ್ಕಂಥ ದೇವನಹಳ್ಳಿ ತಾಲೂಕಿನ ಭೂನಹಳ್ಳಿ ಬಳಿ ಇರುವಂತದ್ದು ನಾವು ನೋಡಬಹುದು ದೃಶ್ಯಗಳಲ್ಲಿ. ಇದೇ ಒಂದು ರಸ್ತೆಯಲ್ಲಿ ಮಿತಿ ಮೀರಿದ ಟಿಪ್ಪರ್ಗಳ ಹಾವಳಿ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ. ನಾವು ನೋಡಬಹುದು ದೃಶ್ಯಗಳಲ್ಲಿ ಅತಿ ವೇಗದಲ್ಲಿ ಬರ್ತಕ್ಕಂಥ ಹೆದ್ದಾರಿಯಲ್ಲಿ ಬರ್ತಕ್ಕಂಥ ಟಿಪ್ಪರ್ಗಳು ಸಾಕಷ್ಟು ವೇಗವಾಗಿ ಬರ್ತವೆ. ವೇಗವಾಗಿ ಬಂದಂತ ಸಂದರ್ಭದಲ್ಲಿ ಇವತ್ತು ಏನು ಇದೇ ಭೂನಹಳ್ಳಿ ಗೇಟ್ ನಲ್ಲಿ ಏನು ಟಿಪ್ಪರ್ ಅಂದ್ರೆ ಮುಂದೆ ಹೋಗ್ತಾ ಇದ್ದಂತಹ ಎರಡು ಗಾಡಿಗಳು ಅಂದ್ರೆ ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದು ಕೆಳಕ್ಕೆ ಒಂದು ಗಾಡಿಯಲ್ಲಿದ್ದಂತವರು ಕೆಳಗೆ ಸಿಕ್ಕಿ ಜಾರ್ಖಂಡ್ ಮೂಲದ ಓರ್ವ ವ್ಯಕ್ತಿ ಮೃತಪಟ್ಟಿರುವಂತದ್ದು ನಾವು ನೋಡಬಹುದು. ಇದೇ ಒಂದು ಜಾಗದಲ್ಲಿ ಟಿಪ್ಪರ್ ಡಿಕ್ಕಿ ಹೊಡೆದು ಸುಮಾರು ಓರ್ವ ಮೃತಪಟ್ಟಿದ್ರೆ ಮತ್ತೋರ್ವನಿಗೆ ಗಂಭೀರ ಗಾಯಗಳಾಗಿದೆ. ಜೊತೆಗೆ ಮತ್ತೊಂದು ವಾಹನದಲ್ಲಿ ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ದಂತಹ ಇಬ್ಬರಿಗೂ ಕೂಡ ಗಂಭೀರವಾಗಿ ಗಾಯ ಆಗಿರುವಂತದ್ದು. ಹೀಗಾಗಿ ಏನು ಅವ್ರನ್ನ ಗಾಯಾಳುಗಳನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಜೊತೆಗೆ ನಾವು ನೋಡಬಹುದು ಈ ಎರಡು ಬದಿಯಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಇದೇ ರಸ್ತೆಯಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಮಿತಿ ಮೀರಿದ ಟಿಪ್ಪರ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತವೆ. ಜೊತೆಗೆ ಹೆಚ್ಚಿನ ಭಾರ ಮಿತಿ ಹಾಕೊಂಡು ಬರ್ತಕ್ಕಂಥ ಟಿಪ್ಪರ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅತಿ ವೇಗದಿಂದ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದ ಅವಘಡಗಳು ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ಬಗ್ಗೆ ಏನು RTI ಇಲಾಖೆ ಆಗಿರ್ಬೋದು, ಜೊತೆಗೆ ಸಂಬಂಧಪಟ್ಟ ಪೊಲೀಸರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಮುಖ್ಯವಾಗಿ ಏನು ರಸ್ತೆಯಲ್ಲಿ ಬರ್ತಕ್ಕಂಥ ಟಿಪ್ಪರ್ಗಳು ಅತಿ ವೇಗನ ಕಡಿವಾಣ ಹಾಕಬೇಕು. ಜೊತೆಗೆ ಭಾರ ಮಿತಿಯನ್ನು ಕೂಡ ಹೆಚ್ಚಾಗಿ ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದ ಅವಘಡಗಳು ಜೊತೆಗೆ ಅಪಘಾತಗಳು ಏರ್ಪೋರ್ಟ್ ರಸ್ತೆಯಲ್ಲಿ ಸಂಭವಿಸ್ತಾ ಇದೆ ಅಂತೇಳಿ
ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಆರ್ಟಿಒ ಇಲಾಖೆ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಮಿತಿ ಮೀರಿದ ಟಿಪ್ಪರ್ಗಳ ಹಾವಳಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮಿತಿ ಮೀರಿದ ಒಂದು ಟಿಪ್ಪರ್ಗಳ ಹಾವಳಿ ಬೆಂಗಳೂರು ಹೊರವಲಯದಲ್ಲಿ ಹೆಚ್ಚಾಗ್ತಾ ಇದೆ. ಏನು ಭಾರ ಮಿತಿ ಕೂಡ ಜಾಸ್ತಿ ಹಾಕೊಂಡು ಬಂದು ರಸ್ತೆಯಲ್ಲಿ ಹೋಗ್ತಕ್ಕಂಥ ಅಮಾಯಕರ ಜೀವವನ್ನ ಬಲಿ ಪಡ್ಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಪೊಲೀಸರು ಎಚ್ಚೆತ್ತುಕೊಂಡು ಮಿತಿ ಮೀರಿದ ಟಿಪ್ಪರ್ಗಳ ಹಾವಳಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಕ್ಯಾಮರಾಮನ್ ಮುನಿಕೋಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ದೇವನಹಳ್ಳಿಯ ಹೊರವಲಯದಲ್ಲಿ ಒಂದಾದ ನಂತರ ಒಂದು ಅಪಘಾತ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಪ್ರತಿ ದಿನವೂ ಅಪಘಾತದಿಂದ ಒಬ್ಬೊಬ್ಬರು ಸಾವನ್ನಪ್ತಾ ಇದ್ದಾರೆ. ಇದಕ್ಕೆ ಕಾರಣ ಟಿಪ್ಪರ್ ಹಾವಳಿ ಎನ್ನುವ ವಿಚಾರವೂ ಕೂಡ ತಿಳಿದು ಬಂದಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿ ಹೊರವಲಯದಲ್ಲಿ ಏನು ಮಿತಿ ಮೀರಿದ ಟಿಪ್ಪರ್ಗಳ ಹಾವಳಿಯಿಂದ ಅಮಾಯಕರು ಜೀವವನ್ನ ಬಲಿ ಪಡಿತಾ ಇರತಕ್ಕಂಥ ಘಟನೆಗಳು ಸಾಕಷ್ಟು ಹೆಚ್ಚಾಗ್ತಾ ಇದೆ. ಇವತ್ತು ಕೂಡ ಏನು ಏರ್ಪೋರ್ಟ್ ರಸ್ತೆಯಲ್ಲಿ ಏನು ಟಿಪ್ಪರ್ ಒಂದು ಲಾರಿ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಓರ್ವ ಅಮಾಯಕ ಬಲಿಯಾಗಿರುವಂತದ್ದು. ನಾನೀಗ ಹೈದರಾಬಾದ್ ರಸ್ತೆ ಏರ್ಪೋರ್ಟ್ಗೆ ಹೋಗ್ತಕ್ಕಂಥ ದೇವನಹಳ್ಳಿ ತಾಲೂಕಿನ ಭೂನಹಳ್ಳಿ ಬಳಿ ಇರುವಂತದ್ದು ನಾವು ನೋಡಬಹುದು ದೃಶ್ಯಗಳಲ್ಲಿ. ಇದೇ ಒಂದು ರಸ್ತೆಯಲ್ಲಿ ಮಿತಿ ಮೀರಿದ ಟಿಪ್ಪರ್ಗಳ ಹಾವಳಿ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ. ನಾವು ನೋಡಬಹುದು ದೃಶ್ಯಗಳಲ್ಲಿ ಅತಿ ವೇಗದಲ್ಲಿ ಬರ್ತಕ್ಕಂಥ ಹೆದ್ದಾರಿಯಲ್ಲಿ ಬರ್ತಕ್ಕಂಥ ಟಿಪ್ಪರ್ಗಳು ಸಾಕಷ್ಟು ವೇಗವಾಗಿ ಬರ್ತವೆ. ವೇಗವಾಗಿ ಬಂದಂತ ಸಂದರ್ಭದಲ್ಲಿ ಇವತ್ತು ಏನು ಇದೇ ಭೂನಹಳ್ಳಿ ಗೇಟ್ ನಲ್ಲಿ ಏನು ಟಿಪ್ಪರ್ ಅಂದ್ರೆ ಮುಂದೆ ಹೋಗ್ತಾ ಇದ್ದಂತಹ ಎರಡು ಗಾಡಿಗಳು ಅಂದ್ರೆ ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದು ಕೆಳಕ್ಕೆ ಒಂದು ಗಾಡಿಯಲ್ಲಿದ್ದಂತವರು ಕೆಳಗೆ ಸಿಕ್ಕಿ ಜಾರ್ಖಂಡ್ ಮೂಲದ ಓರ್ವ ವ್ಯಕ್ತಿ ಮೃತಪಟ್ಟಿರುವಂತದ್ದು ನಾವು ನೋಡಬಹುದು. ಇದೇ ಒಂದು ಜಾಗದಲ್ಲಿ ಟಿಪ್ಪರ್ ಡಿಕ್ಕಿ ಹೊಡೆದು ಸುಮಾರು ಓರ್ವ ಮೃತಪಟ್ಟಿದ್ರೆ ಮತ್ತೋರ್ವನಿಗೆ ಗಂಭೀರ ಗಾಯಗಳಾಗಿದೆ. ಜೊತೆಗೆ ಮತ್ತೊಂದು ವಾಹನದಲ್ಲಿ ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ದಂತಹ ಇಬ್ಬರಿಗೂ ಕೂಡ ಗಂಭೀರವಾಗಿ ಗಾಯ ಆಗಿರುವಂತದ್ದು. ಹೀಗಾಗಿ ಏನು ಅವ್ರನ್ನ ಗಾಯಾಳುಗಳನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಜೊತೆಗೆ ನಾವು ನೋಡಬಹುದು ಈ ಎರಡು ಬದಿಯಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಇದೇ ರಸ್ತೆಯಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಮಿತಿ ಮೀರಿದ ಟಿಪ್ಪರ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತವೆ. ಜೊತೆಗೆ ಹೆಚ್ಚಿನ ಭಾರ ಮಿತಿ ಹಾಕೊಂಡು ಬರ್ತಕ್ಕಂಥ ಟಿಪ್ಪರ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅತಿ ವೇಗದಿಂದ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದ ಅವಘಡಗಳು ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ಬಗ್ಗೆ ಏನು ಆರ್ಟಿಒ ಇಲಾಖೆ ಆಗಿರ್ಬೋದು, ಜೊತೆಗೆ ಸಂಬಂಧಪಟ್ಟ ಪೊಲೀಸರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಮುಖ್ಯವಾಗಿ ಏನು ರಸ್ತೆಯಲ್ಲಿ ಬರ್ತಕ್ಕಂಥ ಟಿಪ್ಪರ್ಗಳು ಅತಿ ವೇಗನ ಕಡಿವಾಣ ಹಾಕಬೇಕು. ಜೊತೆಗೆ ಭಾರ ಮಿತಿಯನ್ನು ಕೂಡ ಹೆಚ್ಚಾಗಿ ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದ ಅವಘಡಗಳು ಜೊತೆಗೆ ಅಪಘಾತಗಳು ಏರ್ಪೋರ್ಟ್ ರಸ್ತೆಯಲ್ಲಿ ಸಂಭವಿಸ್ತಾ ಇದೆ ಅಂತೇಳಿ ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಆರ್ಟಿಒ ಇಲಾಖೆ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಮಿತಿ ಮೀರಿದ ಟಿಪ್ಪರ್ಗಳ ಹಾವಳಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮಿತಿ ಮೀರಿದ ಒಂದು ಟಿಪ್ಪರ್ಗಳ ಹಾವಳಿ ಬೆಂಗಳೂರು ಹೊರವಲಯದಲ್ಲಿ ಹೆಚ್ಚಾಗ್ತಾ ಇದೆ. ಏನು ಭಾರ ಮಿತಿ ಕೂಡ ಜಾಸ್ತಿ ಹಾಕೊಂಡು ಬಂದು ರಸ್ತೆಯಲ್ಲಿ ಹೋಗ್ತಕ್ಕಂಥ ಅಮಾಯಕರ ಜೀವವನ್ನ ಬಲಿ ಪಡ್ಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಪೊಲೀಸರು ಎಚ್ಚೆತ್ತುಕೊಂಡು ಮಿತಿ ಮೀರಿದ ಟಿಪ್ಪರ್ಗಳ ಹಾವಳಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಕ್ಯಾಮರಾಮನ್ ಮುನಿಕೋಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.